ಅಯ್ಯ, ನೀನು ಪವಿತ್ರವಾದ ಶ್ರೀರಾಮನ ಕಥೆಯನ್ನು ಕೇಳಿ ಕೃತಕೃತ್ಯನಾಗಿರುವೆ. ಇನ್ನು ನೀನು ರಾಕ್ಷಸ ಧರ್ಮದಿಂದ ಮುಕ್ತನಾಗಿ ದೇವಲೋಕವನ್ನು ಸೇರು. ಮಹರ್ಷಿ ಶ್ರವಣಕರೇ, ರಾಮ ಸೋದರ ಶತ್ರುಘ್ನ, ರಾಮಭದ್ರ ಹನುಮಂತ, ನಿಮ್ಮೆಲ್ಲರಿಗೂ ನನ್ನ ಪ್ರಣಾಮಗಳು. ರಾಮ ಕಥೆಯನ್ನು ಕೇಳಿ ನಾನು ಪುನೀತನಾದೆ. ನಾನೀಗ ಶಾಪಮುಕ್ತನಾಗಿ ದೇವಲೋಕಕ್ಕೆ ತೆರಳುತ್ತೇನೆ. ಮುನೀಂದ್ರ, ನಿಮ್ಮಿಂದ ಬಹುದೊಡ್ಡ ಉಪಕಾರವಾಯಿತು. ನಿಮ್ಮ ಸೂಚನೆಯಿಂದ ನಮ್ಮ ಯಾಗದ ಕುದುರೆ ಮುಕ್ತವಾಯಿತು. ಶತ್ರುಘ್ನ, ನಾನು ಉಪಕೃತನಾಗಿದ್ದೇನೆ. ನಿಮ್ಮಿಂದ ನಾನು ರಾಮಕಥೆಯನ್ನು ಕೇಳುವ ಪುಣ್ಯ ಲಭಿಸಿತು. ಈ ಕಥೆಯ ಮಹಿಮೆಯಿಂದ ರಾಕ್ಷಸನು ಸಾತ್ವಿಕನಾಗಿ ಸ್ವರ್ಗಕ್ಕೆ ಹೋಗುವ ಚಮತ್ಕಾರವನ್ನು ನೋಡುವಂತಾಯಿತು. ಇದು ನನ್ನ ಭಾಗ್ಯ, ಶ್ರೀರಾಮನ ಅನುಗ್ರಹ. ಶತ್ರುಘ್ನ, ಇನ್ನು ನಿಮ್ಮ ಸಂಚಾರ ಸುಗಮವಾಗಿ ಸಾಗಲಿ. ಶ್ರೀರಾಮನ ಅಶ್ವಮೇಧ ಯಾಗ ನಿರ್ವಿಘ್ನವಾಗಿ ಯಶಸ್ವಿಯಾಗಲಿ. ನಮಗಿನ್ನು ಅನುಮತಿ ನೀಡಿ ಮುನೀಂದ್ರ. ಜೈ ಶ್ರೀರಾಮ್, 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 ಜೈ ಶ್ರೀರಾಮ್. ಗುರುಗಳಿಗೆ ಪ್ರಣಾಮಗಳು. ಬಾ ಮಗಳೇ, ನಿನಗೆ ನಿನ್ನ ಮಕ್ಕಳು ಗಳಿಸಿದ ಕೀರ್ತಿಯಿಂದ ಸಂತೋಷವಾಗಿದೆಯಲ್ಲವೇ? ಅಂಥ ಮಕ್ಕಳನ್ನು ಪಡೆದ ಯಾವ ತಾಯಿ ತಾನೇ ಸಂತೋಷ ಪಡುವುದಿಲ್ಲ ಪೂಜ್ಯರೇ. ನಿಮ್ಮ ಕರುಣೆಯಿಂದ ಅವರು ವಿದ್ಯಾವಂತರಾಗಿದ್ದಾರೆ, ಸದ್ಗುಣಿಗಳಾಗಿದ್ದಾರೆ. ತಾಯಿಯನ್ನು ಸದಾ ಸಂತೋಷದಿಂದಿಡಬೇಕೆಂದು ಬಯಸುತ್ತಾರೆ. ಅದು ಮಕ್ಕಳ ಕರ್ತವ್ಯ ತಾಯಿ. ಅಂಥ ಮಕ್ಕಳಲ್ಲಿ ಚಿಂತೆ ನೋವುಗಳಿದ್ದರೆ ಅದನ್ನು ಪರಿಹರಿಸಬೇಕಾದದ್ದು ತಾಯಿಯ ಕರ್ತವ್ಯವಲ್ಲವೇ ಪೂಜ್ಯರೇ? ನಿನ್ನ ಮಕ್ಕಳನ್ನು ಯಾವ ಚಿಂತೆ ಬಾಧಿಸುತ್ತಿದೆ? ಪೂಜ್ಯರೇ, ಅವರು ಅಯೋಧ್ಯೆಗೆ ಹೋಗಿ ನನ್ನ ಸ್ವಾಮಿಯ ದರ್ಶನವನ್ನು ಮಾಡಿ ಅವರ ಅನುಗ್ರಹವನ್ನು ಪಡೆದು ಬಂದ ನಂತರ ಸದಾ ಸಂತೋಷದಿಂದಿರುತ್ತಾರೆ ಎಂದುಕೊಂಡೆ. ಆದರೆ ಅವರು ಹಾಗಿಲ್ಲ. ಅಂದರೆ ಅವರು ತಮ್ಮ ಮನಸ್ಸಿಗೆ ನೋವಾಗುವಂತಹ, ಬೇಸರವಾಗುವಂತಹ ಘಟನೆ ಏನಾದರೂ ನಡೆಯಿತೆಂದು ಹೇಳಿದರೆ? ಇಲ್ಲ ಪೂಜ್ಯರೇ, ಅವರು ಅಂಥದ್ದೇನೂ ಹೇಳಲಿಲ್ಲ. ಅವರು ಕೇವಲ ತಮ್ಮ ಪ್ರಯಾಣದಲ್ಲಿ ಅಯೋಧ್ಯೆಯಲ್ಲಿ ನಡೆದ ಸಂತೋಷದ ವಿಚಾರಗಳನ್ನಷ್ಟೇ ಹೇಳುತ್ತಿದ್ದಾರೆ. ಮತ್ತೆ ಅವರಿಗೆ ಚಿಂತೆ ಇದೆ ಎಂದು ಹೇಗೆ ಊಹಿಸಿದೆ? ಮಾತೃ ಹೃದಯ ಮಕ್ಕಳ ವಿಚಾರದಲ್ಲಿ ಸೂಕ್ಷ್ಮವಾಗಿರುವುದಲ್ಲವೇ ಪೂಜ್ಯರೇ? ಆಗಾಗ ಅವರು ಗಂಭೀರರಾಗುತ್ತಾರೆ. ನನಗೂ ಹೇಳಲಾಗದ ಏನೋ ವಿಷಯ ಅವರ ಅಂತರಂಗದಲ್ಲಿರಬಹುದೆಂದು ನನ್ನ ಊಹೆ. ನಿನ್ನ ತರ್ಕಕ್ಕೆ ಅರ್ಥವಿದೆ ತಾಯಿ. ನಿನ್ನ ಮಕ್ಕಳು ಅಯೋಧ್ಯೆಯಿಂದ ಬಂದ ಮೇಲೆ ಅಲ್ಲಿ ಸೀತೆಯನ್ನು ಕಾಣಲಿಲ್ಲ, ಸ್ವರ್ಣ ಸೀತೆಯನ್ನು ಮಾತ್ರ ಕಂಡೆವು ಎಂದೇನಾದರೂ ಹೇಳಿದರೆ? ನಾನು ಆ ವಿಚಾರವಾಗಿ ಅವರನ್ನು ಏನೂ ಕೇಳಲಿಲ್ಲ ಪೂಜ್ಯರೇ.
ಅಲ್ಲಿಲ್ಲದ ಸೀತೆಯ ಬಗ್ಗೆ ಕೇಳಿದರೆ ಅವರು ನೊಂದುಕೊಳ್ಳುತ್ತಾರೇನೋ ಎಂದುಕೊಂಡೆ. ಬಹುಶಃ ನಾನೇ ಆ ಸೀತೆ ಎಂದು ತಿಳಿದು ದುಃಖ ಪಡುತ್ತಾರೇನೋ ಎಂದುಕೊಂಡೆ. ಪೂಜ್ಯರೇ, ನನ್ನ ವಿಚಾರವಾಗಿ ಅವರಿಗೆ ಎಲ್ಲ ವಿಷಯ ತಿಳಿದು ಬಿಟ್ಟಿರಬಹುದೇ? ಬೇಡ ತಾಯಿ, ಆ ಬಗ್ಗೆ ವ್ಯಥೆ ಪಡುವುದು ಬೇಡ. ಅವರಿಗೆ ತಿಳಿದಿದೆಯೋ ಇಲ್ಲವೋ ಎಂದು ಪರೀಕ್ಷಿಸುವುದು ಬೇಡ. ಕಾಲ ಬಂದಾಗ ಎಲ್ಲವೂ ತಾನಾಗಿಯೇ ತಿಳಿಯುತ್ತದೆ. ಸತ್ಯ ಸೂರ್ಯನ ಬೆಳಕಿದ್ದ ಹಾಗೆ, ಅದು ತಿಳಿಯಬೇಕೆಂದಾಗ ಲೋಕಕ್ಕೆಲ್ಲ ತಿಳಿಯುತ್ತದೆ. ತಾಯಿ, ನಿನ್ನ ಮಕ್ಕಳ ಮುಂದೆ ಖಂಡಿತ ಕೀರ್ತಿವಂತರಾಗಿ ಬಾಳುತ್ತಾರೆ. ನೀನು ನೆಮ್ಮದಿಯಿಂದಿರು. ಹಾಗೇ ಆಗಲಿ ಪೂಜ್ಯರೇ.